ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಮ್ಮೂರಲ್ಲಿ ಹಬ್ಬ ಇದೆ. ಬೆಳಗಿನ ತಿಂಡಿ ಬಂದುಬಿಟ್ಟು ಟೊಮೊಟೊ ಬಾತು, ಹಾಗೆ ಸ್ವಲ್ಪ ಫ್ರೂಟ್ ಅಂತ ಡ್ರ್ಯಾಗನ್ ಫ್ರೂಟ್. ರೋಸಿ ನೋಡಿ ಹೇಗೆ ರೆಡಿಯಾಗಿದ್ದಾಳೆ ಅಂತ. ಇವತ್ತು ಹಬ್ಬ ಅಲ್ವಾ, ಸೊ ಹಾಗಾಗಿ ಕಾಯಿ ಹೋಳಿಗೆ ಮಾಡೋಣ ಅಂತ ಕಾಯೆಲ್ಲ ತುರಿದು ಪಾನಕ ಮಾಡ್ಕೊಂಡು ಹೂರ್ಣ ಥರ ರೆಡಿ ಮಾಡ್ಕೊಳ್ತಾ ಇದ್ದೆ. ರೆಡಿ ಮಾಡಿಕೊಂಡು ಕಾಯಿ ಹೋಳಿಗೆ ಕೂಡ ಮಾಡಿದೆ. ನೋಡಿ ಹೇಗೆ ಮಾಡಿದ್ದೀನಿ ಅಂತ. ಚೆನ್ನಾಗಿ ಬಂದಿತ್ತು ಹೋಳಿಗೆ. ಸ್ವಲ್ಪ ಯಾವಾಗಲೂ ಬೇಳೆ ಹೋಳಿಗೆ ಆ ಥರ ತಿನ್ನೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಈ ಥರ ಅವಾಗ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಮಾಡಿದೆ. ಚೆನ್ನಾಗಿ ಬಂದಿತ್ತು. ಹಾಗೆ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ಇನ್ನೊಂದು ಹಾಗೆ ಇನ್ನೊಂದು ಹೂರ್ಣ ಕೂಡ ತುಂಬ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಮಾಡ್ತಾ ಇದ್ದೆ ಹೋಳಿಗೆನ. ಈ ಥರ ಕಲರೆಲ್ಲ ಚೇಂಜ್ ಮಾಡಿ ಈ ಥರ ತಿರುವಾಕಬೇಕು. ತುಂಬ ಸಾಫ್ಟಾಗಿ ಬಂದಿತ್ತು. ಈ ಥರ ಲಟ್ಟಿಸ್ಕೊಂಡು ಎಲ್ಲ ಹಾಕ್ತಾಯಿದ್ದೆ. ತುಂಬ ಈಸಿ, ಬೇಗ ಮಾಡ್ಕೋಬೋದು ಕಾಯಿ ಹೋಳಿಗೆನ. ಈ ಥರ ಲಟ್ಟಿಸ್ಬಿಟ್ಟು ಹಾಕ್ತಾಯಿದ್ದೆ. ಕಾಯಿ ಹೋಳಿಗೆ ಕೂಡ ರೆಡಿ ಆಯಿತು. ನಾನು ಹೇಳಿದೆ ಅಲ್ವಾ ನಮ್ಮೂರಲ್ಲಿ ಹಬ್ಬ ಅಂತ, ಈ ದೇವಿದೆ ಹಬ್ಬ ಮಾಡಿದ್ದು. ನೋಡಿ ಅಮ್ಮನಿಗೆ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದಾರಲ್ವ, ಚೆನ್ನಾಗಿ ಕಾಣ್ತಿದ್ದಾರೆ ಅಮ್ಮನವರು. ಅಮ್ಮನವ್ರನ್ನೆಲ್ಲ ಕರ್ಕೊಂಡು ಮಾರಮ್ಮ ಗುಡಿ ಅಂತಿದೆ, ಅಲ್ಲಿ ಕರ್ಕೊಂಡು ಬಂದು ಪೂಜೆ ಮಾಡ್ತಾರೆ. ಅಮ್ಮನಿಗೋಸ್ಕರ ಪದ ಎಲ್ಲ ಹೇಳ್ತಾ ಇದ್ರು. ಹಳ್ಳಿ ಕಡೆ ಇರೋರು ಗೊತ್ತಾಗುತ್ತೆ ಪದ ಅಂತ ಹೇಳಿದ್ರೆ ಏನು ಅಂತ. ಮೋಸ್ಟ್ಲಿ ತುಂಬ ಚೆನ್ನಾಗಿತ್ತು.